ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ಏನು ಮಾಡೋದು ತೋರಿಸ್ತಾ ಇದ್ದೀವಪ್ಪ ಅಂದರೆ ಚೀಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀವಿ. ಚೀಸ್ ಹಾಲಲ್ಲೂ ಮಾಡ್ಬೋದು, ಹಾಲು ಪೌಡ್ರಲ್ಲೂ ಮಾಡ್ಬೋದು. ನಾವಿವತ್ತು ಹಾಲು ಪೌಡ್ರಲ್ಲಿ ಮಾಡ್ಕೊತಾ ಇದ್ದೀವಿ. ಒಂದು ಬೌಲ್ ಒಳಗಡೆ ನೀರು ಹಾಕ್ಬಿಟ್ಟು ಹಾಲು ಪೌಡ್ರ್ ಹಾಕ್ಬಿಟ್ಟು ಅದನ್ನು ಹಾಲು ಥರ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಬಿಸಿ ಮಾಡೋಕ್ಕೆ ಇಡಬೇಕು. ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಹಾಲು ಬಿಸಿ ಆದಮೇಲೆ ಒಂದು ನಿಂಬೆಹಣ್ಣು ತೊಗೋಬೇಕು. ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ಹಾಲೊಳಗಡೆ ಹಿಂಡಬೇಕು. ಬೀಜನೆಲ್ಲ ಕರೆಕ್ಟಾಗಿ ಕ್ಲೀನಾಗಿ ತಗೊಂಬಿಡಿ. ಈಗ ನಾವು ಹಾಲೊಳಗಡೆ ನಿಂಬೆಹಣ್ಣನ್ನ ಹಿಂಡ್ತಾ ಇದ್ದೀವಿ. ನಿಂಬೆಹಣ್ಣು ಯಾಕಪ್ಪ ಹಿಂಡ್ತಾ ಇದ್ದೀವಿ ಅಂದರೆ ಹಾಲು ಒಡ್ಕೋಬೇಕಲ್ಲ, ಅದಕ್ಕೆ ಹಾಲೊಳಗಡೆ ಒಂದು ಪೂರ್ತಿ ನಿಂಬೆಹಣ್ಣನ್ನ ಹಿಂಡ್ತಾ ಇದ್ದೀವಿ. ಚೀಸ್ನ ಹೊರಗಡೆ ತೊಗೋಬೇಕು ಅಂದರೆ ಜಾಸ್ತಿ ದುಡ್ಡು. ಕೆಲವೊಬ್ಬರು ಹೊರಗಡೆ ತೊಗೊಂಡು ಏನು ತಿನ್ನಲ್ಲ, ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಹಾಲು ಒಡ್ಕೊಂಡು ಈ ಥರ ಆಗಿರುತ್ತೆ. ಒಂದು ಕರ್ಚೀಫ್ ತೊಗೊಂಡಿದ್ದೀವಿ. ಒಂದು ಪಾತ್ರೆಗೆ ಹಾಕ್ಬಿಟ್ಟು ಕರ್ಚೀಫ್ನ ಅದನ್ನು ಸೋರಿಸ್ಕೊತಾ ಇದ್ದೀವಿ. ಹಾಲೆಲ್ಲ ಹಿಂಡ್ಬಿಟ್ಟು ಅದನ್ನ ಮೇಲ್ಗಡೆ ಬರೋದು ಮಾತ್ರ ಅದನ್ನು ಆ ಥರ ಹಿಂಡ್ಕೋಬೇಕು. ಹಿಂಡ್ಕೊಂಡು ಎಲ್ಲ ಒಂದು ಸೈಡ್ ಇಟ್ಕೋಬೇಕು. ನಿಂಬೆಹಣ್ಣು ಹಿಂಡಿರ್ತೀವಲ್ಲ ಅದರದ್ದು ಎಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಒಂದು ಬಿಸಿ ನೀರು ಕಾಯಿಸ್ಕೊಂಡು ಅದರೊಳಗಡೆ ಎದ್ದು ಈ ಥರ ಮಾಡಿಬಿಟ್ಟು ಅದನ್ನು ಸಪ್ರೇಟು ತೆಗ್ದ್ಬಿಟ್ಟು ಇಟ್ಕೋಬೇಕು. ಅದಾದಮೇಲೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಬಿಟ್ಟು ಕೋಲ್ಡ್ ನೀರೊಳಗಡೆನೂ ಸಹ ಇದೇ ಥರ ಎದ್ಬಿಟ್ಟು ಎತ್ತಿಟ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಚೀಸ್ ರೆಡಿಯಾಗಿರುತ್ತೆ. ಅದಾದಮೇಲೆ ಒಂದು ಕವರ್ ಕಟ್ಬಿಟ್ಟು ಫ್ರಿಡ್ಜ್ ಒಳಗಡೆ ಹಾಕ್ಬಿಟ್ಟು ಇಟ್ಕೊಂಡು ಒಂದು 2-3 ಅವರ್ ಆದಮೇಲೆ ತೆಗ್ದು ಯೂಸ್ ಮಾಡಿದ್ರೆ ಚೀಸ್ ರೆಡಿ ಇರುತ್ತೆ. ನೀವು ಪಿಜ್ಜಾಗೆ ಏನಕ್ಕೆ ಬೇಕಾದರೂ ಹಾಕ್ಕೋಬೋದು. ಸಿಂಪಲಾಗಿ ಚೀಸ್ ಮಾಡೋದು ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.